ಪ್ರಬುದ್ಧ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ಇನ್ನಿಲ್ಲ. ಎಸ್ ಎಂ ಕೃಷ್ಣ ಅವರ ಜೊತೆ ಸಾಕಷ್ಟು ಒಡನಾಟವನ್ನು ಹೊಂದಿರತಕ್ಕಂಥ ನಾಯಕರು, ಹಾಗೆ ಮಾಜಿ ಸಚಿವರು, ಹಾಗೆ ದೆಹಲಿಯ ವಿಶೇಷ ಪ್ರತಿನಿಧಿಗಳಾಗಿರ್ತಕ್ಕಂಥ ಜಯಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಎಸ್ ಎಂ ಕೃಷ್ಣ ಮತ್ತು ಜಯಚಂದ್ರ ಅವರ ನಡುವಿನ ಸಂಬಂಧ ಇದೇನು ಹೊಸದಲ್ಲ, ತುಂಬ ಹಳೆಯದು. ಅವ್ರ ಜೊತೆಗಿನ ಸಂಬಂಧವನ್ನು ಯಾವ ರೀತಿ ಮೆಲುಕಾಗ್ತಿಲ್ಲ ಅಂತ. ನಾನು ಎಸ್ ಎಂ ಕೃಷ್ಣ ಅವರವರು ವಿಧಾನಸಭೆಯನ್ನು ಪ್ರವೇಶ ಮಾಡಿದಾಗ ನಾವಿನ್ನೂ ಚಿಕ್ಕ ಹುಡುಗರು. ಅವರ ರಾಜಕೀಯ ಪ್ರವೇಶ ಮಾಡಿ ವಿಧಾನಸಭೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಚರ್ಚೆಗಳನ್ನು ನೇರವಾಗಿ ವಿಧಾನಸಭೆಯಲ್ಲಿ ಹೋಗಿ ನೋಡಿ ಆಕರ್ಷಿತನಾಗಿ ನನ್ನಷ್ಟಕ್ಕೆ ನಾನೇ ಅವರ ಅನುಯಾಯಿ ಇದೆ. ಅವರು ನಡೆದಂಥ ನಡೆಯಲ್ಲಿ ಹೋಗುವಂಥ ಪ್ರಯತ್ನವನ್ನು ಮಾಡಿದೆ ಮತ್ತು ಅವ್ರ ಜೊತೆಯಲ್ಲಿದ್ದೆ. ಅಂದಿನಿಂದ ಇವತ್ತವರೆಗೂ ಕೂಡ ಅವ್ರ ಜೊತೆಯಲ್ಲಿ ನಾನಿದ್ದೇನೆ. ಇವತ್ತು ಕರ್ನಾಟಕ ಮತ್ತು ಈ ದೇಶ ಮರೆಯಲಾರದೇ ಇರತಕ್ಕಂಥ ಸೇವೆಯನ್ನು ಅವರು ಮಾಡಿದ್ದಾರೆ. ವಿಶೇಷವಾಗಿ ಕರ್ನಾಟಕಕ್ಕೆ ಅವರು ತೆಗೆದುಕೊಂಡಂಥ ತೀರ್ಮಾನಗಳು, ಅವರಲ್ಲಿದ್ದಂಥ ದೂರದೃಷ್ಟಿ, ಅದು ಅಷ್ಟು ಇಷ್ಟು ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನೇಕ ರೀತಿಯಾದಂಥ ಸಮಸ್ಯೆಗಳು, ನೀರಾವರಿ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲೂ, ರಾಜ್ಕುಮಾರ್ ಅವರ ಅಪಹರಣ ಪ್ರಕರಣ ಎದುರಾದಂಥ ಸಂದರ್ಭದಲ್ಲೂ ಕೂಡ ಧೈರ್ಯವಾಗಿ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ಅವರಲ್ಲಿತ್ತು. ಇವತ್ತು ಅಂಥ ಒಬ್ಬ ಅಪ್ರತಿಮ ನಾಯಕನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಕರ್ನಾಟಕ ಬಡವಾಗಿದೆ. ಮತ್ತು ಯಾವತ್ತೂ ಕೂಡ ಎಸ್ ಎಂ ಕೃಷ್ಣರವರು ಬೆಂಗಳೂರು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂತ ಹೇಳಿದ್ರೆ, ಅವರು ಅಧಿಕಾರದ ಅವಧಿಯಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನದಲ್ಲಿ ಕೊಟ್ಟಂಥ ಒತ್ತಿನ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ದೇಶದ ಮಟ್ಟದಲ್ಲಿ ಮತ್ತು ಪ್ರಪಂಚದ ಮಟ್ಟದಲ್ಲಿ ಇವತ್ತು ಕಾಣಿಸುವಂತಾಗಿದೆ. ಇವತ್ತು ಅವರ ಸೇವೆ ಒಂದೇ ಎರಡೇ, ಅದನ್ನು ಪಟ್ಟಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಅವರ ಜೊತೆಯಲ್ಲಿ ಕೃಷಿ ಸಚಿವನಾಗಿ ನಾವೆಲ್ಲ ಏನೆಲ್ಲ ತಜ್ಞರು ಮತ್ತು ನಾವೆಲ್ಲ ಕೂತು ಏನೇ ತೀರ್ಮಾನಗಳಿದ್ರು ಕೂಡ ತೀರ್ಮಾನಗಳು ಎಲ್ಲದಕ್ಕೂ ಕೂಡ ಅಸ್ತು ಅಂತೇಳಿ ನಾವು ಮಾಡ್ತಾಯಿದ್ರು. ನನ್ನನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ದೆಹಲಿಗೆ ಹೋಗಬೇಕಾದಾಗ ಪ್ರಧಾನಮಂತ್ರಿಗಳು, ಉಪಪ್ರಧಾನಮಂತ್ರಿಗಳು ಇವರ ಹತ್ರ ಎಲ್ಲ ಕೇಂದ್ರದ ಸಚಿವರ ಜೊತೆ ಕರ್ಕೊಂಡೋಗಿ ಸಮಸ್ಯೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರತಿ ಸಂದರ್ಭದಲ್ಲೂ ಕೂಡ ನನ್ನನ್ನೇ ಮಾತಾಡೋಕ್ಕೆ ಬಿಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಬಹುಶಃ ಅವರನ್ನು ನೆನೆಸ್ಕೊಂಡು ಹೋದರೆ 1, 2 ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತೇನಾದರೂ ಕೂಡ ನಾನು ರಾಜಕೀಯದಲ್ಲಿ ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳಿದ್ರೆ ಅದು ಎಸ್ ಎಂ ಕೃಷ್ಣ ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ಅದರಿಂದ ಇವತ್ತು ಬರೋದಕ್ಕೆ ಸಾಧ್ಯ ಆಯಿತು. ಸರ್, ಕರ್ನಾಟಕ ಕಂಡಂಥ ಅತ್ಯಂತ ಸ್ಟೈಲಿಶ್ ರಾಜಕಾರಣಿ, ಹೊಸ ಆಯಾಮವನ್ನೇ ಕೊಟ್ಟರು. ಅವರು ರಾಜ್ಯವನ್ನು ಸಿಂಗಾಪುರ ಮಾಡಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ ಅವರು ಅಧಿಕಾರವನ್ನು ಸ್ವೀಕರಿಸಿದ್ರು. ನೀವು ಮಂತ್ರಿ ಆಗಿದ್ದೀವಿ ಅವ್ರ ಗೌರ್ಮೆಂಟಲ್ಲಿ, ಅವ್ರು ಯಾವ ರೀತಿ ಇರ್ತಿದ್ರು ಅಂತ. ಈಗ ಆಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡಬೇಕಾದಾಗ ಜಾಗವನ್ನು ಗುರುಸುವಂಥ ಸಂದರ್ಭದಲ್ಲಿ ಕೂಡ ನಾನು ಕೂಡ ಅವ್ರ ಜೊತೆಯಲ್ಲಿದ್ದೆ. ಗುರುಸಿದ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾಯಿದ್ರು, ಬೆಂಗಳೂರನ್ನ ಸಿಂಗಪೂರ್ ಮಾದರಿನಲ್ಲಿ ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ, ಸಿಂಗಪೂರಂತೆ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಅವತ್ತೇ ಅವರು ಹೇಳ್ತಾಯಿದ್ರು. ಆದರೆ ಎಲ್ಲೋ ಒಂದು ಕಡೆ ಜನ ಅದನ್ನು ಅಪಾರ್ಥ ಮಾಡ್ಕೊಂಡ್ರು. ಸಿಂಗಪೂರ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ರೈತರು ಮರ್ತಿದ್ದಾರೆ ಅಂತ ಎದ್ದಕ್ಕಂಥ ರೀತಿಯಲ್ಲಿ ಅಪಪ್ರಚಾರಗಳನ್ನು ಮಾಡಿ ಎಲ್ಲೋ ಒಂದು ಕಡೆಗೆ ಅವರ ರಾಜಕೀಯದಿಂದ ಸ್ವಲ್ಪ ಹಿಂದೆ ಸರಿಯುವಂತಾಯಿತು. ಬಹುಶಃ ಅವರ ದೂರದೃಷ್ಟಿಯನ್ನು ನಾವು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಕರ್ನಾಟಕ ಅಂತ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಅನೇಕ ರೀತಿಯಾದಂಥ ಹೆಗ್ಗುರುತುಗಳನ್ನು ಬಿಟ್ಟೋಗಿದ್ದಾರೆ, ಯೋಜನೆಗಳನ್ನ ಬಿಟ್ಟೋಗಿದ್ದಾರೆ. ಆ ಯೋಜನೆಗಳನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಇವತ್ತು ಕರ್ನಾಟಕ ಮಾಡಬೇಕಾಗ್ತದೆ ಮತ್ತು ಭಾರತ ದೇಶದಲ್ಲೂ ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತದೆ. ಅವರು ಎಲ್ಲೋ ಒಂದು ಕಡೆಗೆ ಇವತ್ತು ನಮ್ಮಿಂದ ಕಣ್ಮರೆಯಾಗಿದ್ದಾರೆ, ದೂರ ಹೋಗಿದ್ದಾರೆ. ಅವರಿಗೆ ದೇವರು ಎಲ್ಲ ರೀತಿಯಾದಂಥ ಮನಃಶಾಂತಿಯನ್ನು, ಆತ್ಮಕ್ಕೆ ಶಾಂತಿಯನ್ನು ನೀಡುವಂಥ ಕೆಲಸ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ, ಆ ಕಷ್ಟವನ್ನು ಬರೀತಕ್ಕಂಥ ಅನೇಕ ಜನ ಅನ್ಯಾಯಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಸರ್, ಅವರು ಒತ್ತಡವನ್ನು ಯಾವ ರೀತಿ ನಿಭಾಯಿಸ್ತಿದ್ರು ಅಂತ, ಯಾಕಂದರೆ ನೀವು ಮಂತ್ರಿ ಆಗಿದ್ದೀರಿ, ಹತ್ರದಿಂದ ನೋಡ್ತಾ ಇದ್ರಿ ಸಾಕಷ್ಟು. ಅಂದರೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಳೆ ಸಹ ಕೈ ಕೊಟ್ಟು ತುಂಬ ಎಫೆಕ್ಟ್ ಆಯಿತು, ಅನೇಕ ರಾಜ್ಕುಮಾರ್ ಅವರ ಅಪಹರಣ ಆಯಿತು. ಇಂತಹ ಸಂದರ್ಭದಲ್ಲಿ ಅವರ ಒತ್ತಡವನ್ನು ಯಾವ ರೀತಿ ನಾವು ಎಂಥದೇ ಸಮಸ್ಯೆ ಬಂದರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೂ ಕೂಡ ವಿಚಲಿತರಾಗ್ತಿರಲಿಲ್ಲ. ಸಮಸ್ಯೆ ಬಂದಿದೆ, ಸಮಸ್ಯೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ನನಗೆ ಮಾರ್ಗದರ್ಶನ ಮಾಡಿದಂಥವ್ರು. ಸಿರಾ ಒಂದು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ತಾಲೂಕಾಗಿತ್ತು.
ಆ ತಾಲೂಕಿಗೆ ಸಮಗ್ರವಾಗಿ ನೀರಾವರಿ ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಹೇಮಾವತಿಯನ್ನು ನೀರನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಅವರಲ್ಲಿ ನೀರಾವರಿಯನ್ನು ಯೋಜನೆಯನ್ನು ತರೋದಕ್ಕೆ ಹೊರಟಾಗ ಅನೇಕ ಥರವಾದಂಥ ತೊಂದರೆಗಳು ಬಂದವು. ಅದನ್ನು ಎಲ್ಲದೂ ಕೂಡ ಸಮರ್ಥವಾಗಿ ಎದುರಿಸಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸಿರಾಕೆ ಇವತ್ತು ಹೇಮಾವತಿ ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಇವತ್ತು ನಿಜಲಿಂಗಪ್ಪನವರ ನನಸು ಮಾಡಬೇಕು ಅಂತೇಳಿ ಆ ಯೋಜನೆಯನ್ನು ಜಾರಿಗೊಳಿಸೋಕ್ಕೆ ಮತ್ತು ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಡಿಸೋದಕ್ಕೆ ಎಸ್.ಎಂ. ಕೃಷ್ಣ ಅವರೇ ಮುಖ್ಯವಾದಂಥ ಕಾರಣಕರ್ತರಾಗಿರ್ತಕ್ಕಂಥವ್ರು. ಬಹುಶಃ ಅವರ ಕೊಡುಗೆಗಳನ್ನು ಅಷ್ಟು ಇಷ್ಟು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಕೊಡುಗೆಗಳನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕರ್ನಾಟಕ ನೆನೆಸಬೇಕಾಗ್ತದೆ. ಆ ಯೋಜನೆಗಳನ್ನು ಮುಂದುವರಿಸುವಂಥ ಕೆಲಸವನ್ನು ಕರ್ನಾಟಕ ಮಾಡಬೇಕಾಗ್ತದೆ. ಏನು ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಏನು ಮಾಡ್ತೀರಾ ಈ ವಿಚಾರದಲ್ಲಿ? ನಾನು ನೋಡೋಣ, ಈಗ ಸಭೆ ಇದೆ, ಸಭೆಯಲ್ಲಿ ಇದು ಮಾತಾಡ್ತೀವಿ. ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಅವರ ಮೃತ್ಯು ನಮ್ಮೆಲ್ಲರಿಗೂ ಕೂಡ ಒಂದು ಆಘಾತವನ್ನು ಉಂಟು ಮಾಡಿದೆ. ಅವರು ಕಾಲಗರ್ಭದಲ್ಲಿ ಸೇರುವಂಥ ಸಂದರ್ಭ ಆಗಿದೆ. ನೋಡೋಣ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದು. ಅವರ ಚಿರಸ್ಥಾಯಿಯಾಗಿ ಅವರ ಹೆಸರು ಉಳಿಯುವಂಥ ಕೆಲಸವನ್ನು ನಾವು ಕರ್ನಾಟಕದಲ್ಲಿ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಜಯಚಂದ್ರ ಅವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ವಿ ಎನ್ ಪವರ್ ಟಿವಿ.